ಆರ್ವಲ್ದು ನೆಂದು ಹೋಗೈತಿ. ಯಾರೋ ಇಟ್ಟು ಸಗಣಿ ನೀರು ಬೆಳೆಸಾರ. ಚೆನ್ನಬಸು, ಏನು ನೋಡುತ್ತಿರುವೆ? ಇಡು ಬೆಂಕಿಯನ್ನು. ತಾಯಿ, ನಮ್ಮ ಮದ್ದು ಗುಂಡುಗಳು ಸಿಡಿತಿಲ್ಲ. ಯಾರೋ ಕಿಡಿಗೇಡಿಗಳು ನಮ್ಮ ಸಿಡಿಗುಂಡುಗಳಿಗೆ ಹಿಟ್ಟು ಸಗಣಿ ನೀರು ಬೆಳೆಸಿದ್ದಾರೆ. ತಾಯಿ, ತಮ್ಮ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಚರ್ಚಿಸಬೇಕಾಗಿದೆ. ಗುರುಸಿದ್ದಪ್ಪನವರೇ, ಇದು ಚರ್ಚೆಯ ಸಮಯವಲ್ಲ. ಹೋಗಿ ಯುದ್ಧ ಮಾಡಿ. ರಾಯಣ್ಣ, ಛಲದಿಂದ ಹೋರಾಡುತ್ತಿರುವ ರಾಣಿ ಚೆನ್ನಮ್ಮಾಜಿಯವರನ್ನು ಯುದ್ಧ ಭೂಮಿಯಿಂದ ದೂರ ಸರಿಯುವಂತೆ ನೀನು ಮಾಡಬೇಕಾಗಿದೆ. ಏನ್ ಮಾತು ಅಂತ ಹೇಳ್ತೀರಿ? ಮದ್ದು ಗುಂಡುಗಳು ಸಿಡಿಯುತ್ತಿಲ್ಲ. ಶತ್ರು ಸೈನ್ಯ ಮೇಲುಗೈ ಸಾಧಿಸುತ್ತಿದೆ. ಗೆಲುವಿನ ಭರವಸೆ ತಪ್ಪಿ ಹೋಗುತ್ತಿದೆ ರಾಯಣ್ಣ. ಪ್ರಾಣಕ್ಕೆ ಎದರಿ ನಾಡಿನ ಯೋಧರನ್ನು ಬಲಿ ಕೊಟ್ಟು ಯುದ್ಧ ಭೂಮಿಯಿಂದ ಹಿಂಜರಿಯುವ ಮನಸ್ಸು ತಾಯ್ದಲ್ಲ. ಹೋಗಿ ಛಲದಿಂದ ಹೋರಾಡಿ ಶತ್ರು ಸೈನ್ಯನ ಹೊರಡಿಸಿ. ರಾಯಣ್ಣ, ನಾಡಿಗಾಗಿ ಜೀವದ ಹಂಗು ತೊರೆದು ಹೋರಾಡುವುದು ಎಷ್ಟು ಮುಖ್ಯವೋ, ನಾಡ ತಾಯಿಯ ಜೀವ ರಕ್ಷಣೆಯು ಅಷ್ಟೇ ಮುಖ್ಯ. ಸೋಲನ್ನು ಗೆಲುವನ್ನು ಕಾಣಲು ಹಠ ಮಾಡಿ ಹೋರಾಡುವುದು ತಾಯಿಯವರ ಜೀವಕ್ಕೆ ಆಪತ್ತು ಎಂಬುದರ ಮರಗಾಡು ರಾಯಣ್ಣ. ಕೇವಲ 2 ವಾರಗಳು. ಹೌದು, ಕೇವಲ